ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಭೇಟಿ ಮಾಡಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ದರ್ಶನ್ ಮಗ ದರ್ಶನನ್ನ ಮಾತಾಡಿಸಿದ್ದಾರೆ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ರೇಂಜ್ ರೋವರ್ ಕಾರಲ್ಲಿ ಬಂದು ವಿಜಯಲಕ್ಷ್ಮಿ ಹಾಗೆಯೇ ವಿನೀಶ್ ಬಂದು ಮಾತಾಡಿಸಿದ್ದಾರೆ ಈಗಾಗಲೇ ಕೊಲೆ ಪ್ರಕರಣದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ರದ್ದಾದ ಬಳಿಕ ಈಗಾಗಲೇ 8 ರಿಂದ 9 ತಿಂಗಳು ಕಳೆದಿದೆ ಜೈಲಲ್ಲೇ ಇದ್ದಾರೆ ದರ್ಶನ್ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮತ್ತೆ ಜಾಮೀನು ಕೊಡಬೇಕು ಅಂತ ಹೇಳಿ ಸಲ್ಲಿಸಿದ ಅರ್ಜಿ ಕೂಡ ಈಗಾಗಲೇ ತಿರಸ್ಕೃತ ಆಗಿದೆ ಅಂತ ಹೇಳಿದ್ರೆ 1 ವರ್ಷದವರೆಗೂ ಕೂಡ ಇನ್ನು ಮುಂದೆ ಜಾಮೀನು ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ ಆದರೆ ಇವೆಲ್ಲದರ ಮಧ್ಯೆ 23ನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಭೇಟಿಯನ್ನ ಮಾಡಿದ್ದಾರೆ ಜೈಲಿನ ಕೊಠಡಿಯ ಒಳಗಡೆ ದರ್ಶನನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ಭಾವುಕರಾದರು ಸುಮಾರು 30 ನಿಮಿಷಗಳ ಕಾಲ ಮಾತಾಡಿದ್ದಾರೆ ಅಮ್ಮ ಹಾಗೂ ಮಗ 23ನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಭೇಟಿಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ಗೆ ಹಣ್ಣುಗಳನ್ನು ಮಾತ್ರ ಕೊಂಡೊಯ್ದಿದ್ದಾರೆ ಮ್ಯಾನೇಜರ್ ನಾಗರಾಜ್ ಅವರು ದಚ್ಚು ವಿಜಿ ಮದುವೆ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 23 ವರ್ಷ ಮದುವೆಯಾಗಿ ಈ ಹಿನ್ನೆಲೆಯಲ್ಲಿ ಈ ಸಲದ ವಾರ್ಷಿಕೋತ್ಸವವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ದರ್ಶನ್ ಈಗಾಗಲೇ ಜೈಲಲ್ಲಿದ್ದಾರೆ ಕಳೆದ ವರ್ಷ ಕೂಡ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು ಆದರೆ ಜಾಮೀನಿನ ಮೇಲೆ ಹೊರ ಬಂದಿದ್ರು ಫಾರಿನ್ನಲ್ಲಿ ಚಿತ್ರದ ಶೂಟಿಂಗ್ ಅಂತ ಹೇಳಿ ಅಲ್ಲಿ ಹೋದಂತಹ ಸಂದರ್ಭದಲ್ಲೇ ಅವರು ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಕೂಡ ಸೆಲೆಬ್ರೇಟ್ ಮಾಡಿಕೊಂಡಿದ್ರು ಆದರೆ ಈ ವರ್ಷ ಹಾಗಿಲ್ಲ ಈ ವರ್ಷ ಈಗಾಗಲೇ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ದರ್ಶನ್ ಜೈಲಿನ ಒಳಗಡೆ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ರನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ಹಾಗೆಯೇ ಮಗ ವಿನೀಶ್ ಅವರು ಬಂದಿದ್ದಾರೆ ಅವರ ಮ್ಯಾನೇಜರ್ ಕೂಡ ಅವ್ರ ಜೊತೆಗಿದ್ದು ಹಣ್ಣುಗಳನ್ನು ಮಾತ್ರ ತಗೊಂಡು ಹೋಗಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ 23ನೇ ವರ್ಷದ ವಾರ್ಷಿಕೋತ್ಸವ ಈ ಸಲ ಆಚರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲೇ ಇದ್ದಾರೆ ದರ್ಶನ್ ಈ ಹಿಂದೆ ಕೂಡ ಅಂದ್ರೆ ಕಳೆದ ವರ್ಷ ಕೂಡ ಆ ಒಂದು ಪ್ರಕರಣದಲ್ಲಿ ಇದ್ರೂ ಕೂಡ ಜಾಮೀನಿನ ಮೇಲೆ ಹೊರ ಬಂದ್ರು ಎಷ್ಟು ಹೊತ್ತು ಮಾತಾಡಿದ್ರು ಯಾವ ರೀತಿಯಾಗಿ ಭಾವುಕರಾಗಿದ್ರು ವಿಜಯಲಕ್ಷ್ಮಿ ನವಿತಾ ಇವತ್ತು ದರ್ಶನ್ಗೆ ಮದುವೆ ವಾರ್ಷಿಕೋತ್ಸವ ಈ ಬೆನ್ನಲ್ಲೇ ನಟ ದರ್ಶನನ್ನ ಹೆಂಡತಿ ವಿಜಯಲಕ್ಷ್ಮಿ ಮಗ ವಿನೀಶ್ ಸೇರಿದಂತೆ ಒಟ್ಟು 4 ಜನ ಭೇಟಿ ಮಾಡಿದ್ರು ನಿನ್ನೆಯೂ ಕೂಡ ಅಷ್ಟೇ ಜೈಲಿನ ಡಿಜಿ ಅವ್ರಿಗೊಂದು ಮನವಿ ಪತ್ರವನ್ನು ಮಾಡ್ಕೊಂಡಿದ್ರು ದರ್ಶನ್ನ ಭೇಟಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅದು ಕೂಡ ಅಷ್ಟೇ ಖುದ್ದಾಗಿ ಭೇಟಿ ಆಗಬೇಕು ಕಾರಣ ಏನು ಅಂತಂದ್ರೆ ಮದುವೆ ಆನಿವರ್ಸರಿ ಇರುವಂತ ಕಾರಣಕ್ಕೋಸ್ಕರ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ರು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತ ಬಳಿಕ ಕೇವಲ ಅರ್ಧ ಗಂಟೆಗಳ ಕಾಲ ಭೇಟಿಗೆ ಅವಕಾಶವನ್ನು ಕೂಡ ಅಷ್ಟೇ ಜೈಲಿನ ಅಧೀಕ್ಷಕರು ಮಾಡಿಕೊಡ್ತಾರೆ ಅದರಂತೆ ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ ವಿಜಯಲಕ್ಷ್ಮಿ ಅವರು ತಮ್ಮ ಮಗ ಮತ್ತು ಮ್ಯಾನೇಜರ್ನ ಜೊತೆಯಲ್ಲಿ ಹೋಗಿ ಭೇಟಿಯನ್ನ ಮಾಡ್ತಾರೆ ಅದು ಕೂಡ ಅಷ್ಟೇ ಸಂಪೂರ್ಣವಾಗಿ ಪೊಲೀಸರ ಒಂದು ಸಮ್ಮುಖದಲ್ಲಿ ಭೇಟಿಗೆ ಒಂದು ಅವಕಾಶ ಇರುವಂತದ್ದು ಜೊತೆಗೆ ಅಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಕೂಡ ಅಷ್ಟೇ ಮಾಡಲಾಗಿರುತ್ತೆ ಯಾಕಂದ್ರೆ ಯಾವುದೇ ರೀತಿಯಾಗಿ ಬೇರೆ ಏನಾದರೂ ಮಾತನಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದಷ್ಟು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ಕೊಂತ ಅದನ್ನ ಸಂಪೂರ್ಣವಾಗಿ ಕೊಠಡಿಯಲ್ಲಿ ಒಂದು ಮ್ಯಾನಿಟರ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈಗಾಗಲೇ ಅಲ್ಲಿನ ಜೈಲಿನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಇವತ್ತು 23 ವರ್ಷ ಆಗಿದೆ ಇಬ್ಬರಿಗೂ ಕೂಡ ಮದುವೆ ಆಗಿ ನಿಜಕ್ಕೂ ಕೂಡ ಅಷ್ಟೇ ಊಹೆನೂ ಕೂಡ ವಿಜಯಲಕ್ಷ್ಮಿ ಮಾಡಿರಲಿಲ್ಲ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಒಳಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹಿಂದೆಯೂ ಕೂಡ ಅಷ್ಟೇ ನೇರವಾಗಿ ಭೇಟಿಗೆ ಅವಕಾಶವನ್ನ ಮಾಡಿಕೊಡಿ ಅಂತಾನೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಆದ್ರೆ ಜೈಲು ಇದಕ್ಕೆ ನಿರಾಕರಣೆ ಮಾಡ್ತಾ ಇತ್ತು ಜೈಲಿನ ಅಧಿಕಾರಿಗಳು ಕೂಡ ನಿರಾಕರಿಸ್ತಾ ಇದ್ರು ಆದ್ರೆ ಈ ಬಾರಿ ಸ್ಪೆಷಲ್ ಆಗಿ ಮದುವೆ ವಾರ್ಷಿಕೋತ್ಸವ ಇರುವಂತ ಕಾರಣಕ್ಕೋಸ್ಕರ ಖುದ್ದಾಗಿ ಅವರನ್ನ ಭೇಟಿ ಮಾಡೋದಕ್ಕೊಂದು ಅವಕಾಶ ಕೊಡಿ ಅಂತಾನೂ ಕೂಡ ಒಂದು ಮನವಿ ಮಾಡಿಕೊಂಡಿದ್ರು ಆ ಒಂದು ಮನವಿಗೆ ಸ್ಪಂದಿಸಿದಂತ ಜೈಲಿನ ಅಧಿಕಾರಿಗಳು ಕೇವಲ 30 ನಿಮಿಷಗಳ ಕಾಲಾವಕಾಶ ಮಾತ್ರ ಕೊಡ್ತಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ನಟ ದರ್ಶನ್ ಈ ಬಾರಿ ಭಾವುಕರಾದಂತೆ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಮಗನನ್ನ ನೋಡಿದಂತ ತಕ್ಷಣ ನಟ ದರ್ಶನ್ ನೇರವಾಗಿ ತಪ್ಪಿಕೊಂಡು ಕಣ್ಣೀರು ಹಾಕೋದಕ್ಕೆ ಮುಂದಾಗ್ತಾರೆ ಯಾಕಂದ್ರೆ ಈ ರೀತಿಯಾಗಿ ಪ್ರತಿ ವರ್ಷನೂ ಕೂಡ ಅಷ್ಟೇ ಮದುವೆ ವಾರ್ಷಿಕೋತ್ಸವ ಅಂತ ಬಂದಂತ ವೇಳೆಯಲ್ಲಿ ವಿದೇಶಕ್ಕೆ ಹೋಗಿ ಎಂಜಾಯ್ ಮಾಡ್ತಿದ್ದಂತವ್ರು ಈ ಬಾರಿ ಜೈಲಿನಲ್ಲೇ ಕೊಳೆಯುವಂತಹ ಸ್ಥಿತಿ ಎದುರಾಗಿರುವಂತದ್ದು ಒಂದ್ ಕಡೆ ಬೇಲ್ ಪಿಟಿಷನ್ಗೆ ಅಂತೇಳಿ ಪಿಟಿಷನ್ ಮೂವ್ ಮಾಡಿದ್ರು ಕೂಡ ಅಷ್ಟೇ ಸತತವಾಗಿ ರಿಜೆಕ್ಟ್ ಆಗ್ತಾ ಬರ್ತಿದೆ ಸುಪ್ರೀಂ ಕೋರ್ಟ್ ನಲ್ಲಿ ರಿಜೆಕ್ಟ್ ಆಯ್ತು ಆ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಈ ಬಾರಿ ಕುಗ್ಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ 1 ವರ್ಷದ ಕಾಲ ಯಾವುದೇ ರೀತಿಯಂತ ಜಾಮೀನನ್ನು ಕೋರಿ ಅರ್ಜಿ ಹಾಕಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂತ ಕಾರಣಕ್ಕೋಸ್ಕರ ದರ್ಶನ್ ಏನ್ ಮಾಡಬೇಕು ಅನ್ನುವಂಥದ್ದು ತೋಚದಂತ ಸ್ಥಿತಿಯಲ್ಲಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಪತ್ನಿ ಮತ್ತು ಮಗ ಅದರಲ್ಲೂ ಕೂಡ ಅಷ್ಟೇ ಮಗನ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರುವಂತದ್ದು ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಗನಿಗೆ ಧೈರ್ಯ ಹೇಳ್ಕೊಂಡು ಬರ್ತಾ ಇದ್ರು ಆದ್ರೆ ಈ ಬಾರಿ ಮಗನನ್ನು ನೋಡಿದಂತ ಸಂದರ್ಭದಲ್ಲಿ ನಟ ದರ್ಶನ್ ಹೋಗಿ ಅವರನ್ನ ತಪ್ಪಿಕೊಂಡು ಕಣ್ಣೀರು ಹಾಕುವಂತ ಒಂದು ಸನ್ನಿವೇಶಗಳು ಕೂಡ ಆಗಿರುವಂತದ್ದು ಆದ್ರೂ ಕೂಡ ಅಷ್ಟೇ ವಿಜಯಲಕ್ಷ್ಮಿ ಎಷ್ಟೇ ಮನಸ್ಸಲ್ಲಿ ನೋವಿದ್ರು ಕೂಡ ಇವತ್ತು ದರ್ಶನ್ಗೆ ಒಂದಷ್ಟು ಧೈರ್ಯದ ಮಾತುಗಳು ಹೇಳಿದ್ದಾರೆ ಇದು ಕಷ್ಟದ ಕಾಲ ಎಷ್ಟೇ ಕಷ್ಟ ಬಂದರೂ ಕೂಡ ಅಷ್ಟೇ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ಬೆಳಿಗ್ಗೆನೂ ಕೂಡ ಒಂದಷ್ಟು ಪೋಸ್ಟ್ ಗಳನ್ನ ಹಾಕೊಂಡಿದ್ರು ನಿನ್ನೆಯೂ ಕೂಡ ಒಂದಷ್ಟು ಪೋಸ್ಟ್ ಗಳನ್ನ ಹಾಕೊಂಡಿದ್ರು ಇವತ್ತು ಬೆಳಿಗ್ಗೆ ಹಾಕಿದಂತಹ ಪೋಸ್ಟ್ ನಲ್ಲಿ ಇದು ಕಷ್ಟದ ಸಮಯ ಇಂತಹ ಸಮಯದಲ್ಲಿ
ಯಾರೇ ನಿನ್ನನ್ನು ಕೈ ಬಿಟ್ಟರು ಕೂಡ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ಸದಾ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅನ್ನುವಂಥ ಒಂದು ಸಂದೇಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಕೊಟ್ಟಿದ್ರು. ಅದರಂತೆ ಇವತ್ತು ದರ್ಶನನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ದರ್ಶನ್ಗೆ ಒಂದಷ್ಟು ಧೈರ್ಯದ ಮಾತುಗಳು ಹೇಳಿದರೆ, ಆಯ್ತು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ, ಆದಷ್ಟು ಬೇಗ ನಿನ್ನನ್ನು ಹೊರಗಡೆ ತಗೊಂಡಂತ ಕೆಲಸವನ್ನ ನಾನು ಮಾಡ್ತೀನಿ. ಈಗಾಗಲೇ ಹಿರಿಯ ವಕೀಲರನ್ನು ಕೂಡ ಭೇಟಿ ಮಾಡಿದ್ದೀನಿ, ಮಾತುಕತೆಯನ್ನ ಮಾಡಿದ್ದೀನಿ, ಎಲ್ಲಾ ಪ್ರೊಸೀಜರ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಹೊರಗಡೆ ತರ್ತೀನಿ, ನೀವು ಯಾವುದೇ ಕಾರಣಕ್ಕೂ ಕುಗ್ಬೇಡಿ. ಯಾಕಂದ್ರೆ ಜೈಲಲ್ಲಿರುವಂತಹ ದರ್ಶನ್ ಒಂದೇ ಕುಗ್ಗದ ಅಂತಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಹೊರಗಡೆ ಇರುವಂತಹ ಮಗ ಆಗಿರ್ಬೋದು, ಪತ್ನಿ ಎಲ್ಲರೂ ಕೂಡ ಅಷ್ಟೇ ಕುಗ್ಗೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕುಗ್ಬೇಡಿ ಅನ್ನುವಂಥ ಧೈರ್ಯದ ಮಾತುಗಳು ಹೇಳಿದರೆ, ಎಲ್ಲೊಂದ್ ಕಡೆ ನಟ ದರ್ಶನ್ ಇವತ್ತು ಮದುವೆ ವಾರ್ಷಿಕೋತ್ಸವವನ್ನ ಜೈಲಲ್ಲಿ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತಲ್ಲ ಅನ್ನುವಂಥ ನೋವಿನ ಜೊತೆಗೆ ತನ್ನ ಮಗನನ್ನ ಅಷ್ಟೊಂದು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ, ತನ್ನನ್ನ ತಪ್ಕೊಂಡು ಮುದ್ದಾಡಿರಲಿಲ್ಲ. ಸುಮಾರು 8 ತಿಂಗಳಾಗಿತ್ತು. ಯಾಕಂದ್ರೆ 2ನೇ ಬಾರಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆದಂತಹ ಬಳಿಕ ದರ್ಶನ್ ನೇರವಾಗಿ ಮಗನನ್ನ ಭೇಟಿಯಾಗಿರಲಿಲ್ಲ, ಮಗನನ್ನ ಮುದ್ದಾಡೋಕ್ಕಾಗಿರಲಿಲ್ಲ, ತನ್ನ ಹಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಮಗ ವಿನೀಶ್ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಓಡೋಡೋಗಿ ತನ್ನ ತಂದೆನ ಆತ ತಪ್ಕೊಂಡು ಕಣ್ಣೀರು ಹಾಕಕ್ಕೆ ಶುರು ಮಾಡ್ತಾನೆ. ಎಲ್ಲೋ ಮಗನ ಕಣ್ಣೀರನ್ನ ಕಂಡಿದ್ದಂತ ತಕ್ಷಣವೇ ನಟ ದರ್ಶನ್ ಕೂಡ ಅಷ್ಟೇ ಕಣ್ಣೀರು ಹಾಕಿದ್ರೆ. ಸದ್ಯಕ್ಕೆ 30 ನಿಮಿಷಗಳ ಕಾಲಾವಕಾಶ ಮಾತ್ರ ಇವತ್ತು ಜೈಲಿನ ಅಧಿಕಾರಿಗಳು ಕೊಟ್ಟಿದ್ರು. 30 ನಿಮಿಷದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದರೆ, ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿಯನ್ನು ಹೋರಾಟವನ್ನ ಮಾಡಬೇಕು. ಈಗಾಗಲೇ ಟ್ರಯಲ್ ಕೂಡ ಅಷ್ಟೇ ಈಗಾಗಲೇ ಸೆಷನ್ಸ್ ಕೋರ್ಟ್ನಲ್ಲಿ ಆರಂಭವಾಗಿದ್ದು, ಆ ಒಂದು ಟ್ರಯಲ್ನ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡುವಂತೆ ಕೂಡ ಈಗಾಗಲೇ ಮಾತುಕತೆಯನ್ನ ಮಾಡಿದರೆ. ಅದರ ಜೊತೆಗೆ ಮದುವೆ ವಿಷಯನೂ ಕೂಡ ಅಷ್ಟೇ ವಿಜಯಲಕ್ಷ್ಮಿ ಮಾಡಿದ್ದು, ನಟ ದರ್ಶನ್ ಸದ್ಯಕ್ಕೆ ಇಲ್ಲ ಅಲ್ಲಿನ ಅಧಿಕಾರಿ ಮತ್ತು ಸಿಬ್ಬಂದಿ ಹೇಳಿರೋ ಪ್ರಕಾರವಾಗಿ ಎಲ್ಲೋ ಒಂದು ರೀತಿ ಕುಗ್ಗೋಗಿದ್ದಾರೆ. ಯಾಕಂದ್ರೆ ಇಷ್ಟು ದಿನಾನು ಇದ್ದಂತಹ ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಬೇಲ್ ಬರುತ್ತೆ, ನಾನು ಹೊರಗಡೆ ಹೋಗ್ತೀನಿ ಅಂತ ಒಂದು ಧೈರ್ಯ ಇತ್ತು. ಆದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ 1 ವರ್ಷದ ಕಾಲ ಯಾವುದೇ ರೀತಿಯಂತ ಪಿಟಿಷನ್ ಅನ್ನ ಫೈಲ್ ಮಾಡಬೇಡಿ ಅಂತ ಹೇಳಿದ್ರೆ, ಜೊತೆಗೆ 1 ವರ್ಷದಲ್ಲಿ ಟ್ರಯಲ್ ಅನ್ನ ಮುಗಿಸಿ ಅಂತ ಹೇಳಿರುವಂತ ಕಾರಣಕ್ಕೋಸ್ಕರ ಏನಾಗುತ್ತೋ ಅನ್ನುವಂಥದ್ದು ಆತಂಕದಲ್ಲಂತೂ ದರ್ಶನ್ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಲ್ಲಿ 30 ನಿಮಿಷಗಳ ಕಾಲ ಸಮಯಾವಕಾಶ ಕೊಟ್ಟಿದ್ರು. ಆ ಸಮಯಾವಕಾಶದಲ್ಲಿ ದರ್ಶನ್ ಪತ್ನಿ ಮತ್ತು ಮಗನೊಂದಿಗೆ ಮಾತುಕತೆಯನ್ನ ಮಾಡಿದರೆ, ತುಂಬಾ ಅಂದ್ರೆ ತುಂಬಾ ಭಾವುಕರಾಗಿದ್ದಾರೆ. ಇನ್ನು ಈ ಬಾರಿ ಕೇವಲ ಹಣ್ಣುಗಳನ್ನ ಮಾತ್ರ ದರ್ಶನ್ಗೆ ತಗೊಂಡೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದರಂತೆ ತಮ್ಮ ಮ್ಯಾನೇಜರ್ ನಾಗರಾಜ್ ಅವರು ಹಣ್ಣನ್ನು ಕೂಡ ತಗೊಂಡೋಗಿ ದರ್ಶನ್ಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ 30 ನಿಮಿಷಗಳಾದಂತ ಬಳಿಕ ಸದ್ಯಕ್ಕೆ ಮಗ ಮತ್ತು ಪತ್ನಿ ಮತ್ತು ಮ್ಯಾನೇಜರ್ ಸೇರಿದಂತೆ ಅವರು ಮಹಿಳೆ 4 ಜನರು ಕೂಡ ಅಷ್ಟೇ ಜೈಲಿಂದ ವಾಪಸ್ ಬಂದಿರುವಂತಹದ್ದು. ಈ ಹಿಂದೆ ಅಂದ್ರೆ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿಯಾದಂತಹ ಪ್ರೊಸೀಜರ್ ಇರುತ್ತೋ ಜೈಲಿನಲ್ಲಿ, ಅದೇ ರೀತಿಯಾದಂತಹ ಒಂದು ಫುಡ್ಡಿನ ವ್ಯವಸ್ಥೆಯನ್ನು ಕೂಡ ಕೊಡಬೇಕು. ಇವರು ಮನೆಯ ಊಟದ ವ್ಯವಸ್ಥೆಯನ್ನು ಕೇಳಿದಂತಹ ಸಂದರ್ಭದಲ್ಲೂ. ಬಟ್ ಇವತ್ತು ಏನಾದರೂ ಅವಕಾಶ ಇತ್ತ ಅವರಿಗೆ ಫುಡ್ ತಗೊಂಡು ಹೋಗೋದಕ್ಕೆ, ಅಥವಾ ಅಟ್ಲೀಸ್ಟ್ ಒಂದು ಸ್ವೀಟ್ ತಗೊಂಡು ಹೋಗೋದಕ್ಕೆ ಅವಕಾಶ ಇತ್ತ, ಅಥವಾ ಅದಕ್ಕೂ ಕೂಡ ನಿರಾಕರಿಸಲಾಗಿತ್ತಾ, ಹೇಗೆ? ನವಿತಾ, ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಯಾವುದೇ ವಿಚಾರಣಾಧೀನ ಕೈದಿ ಆಗಿರ್ಬೋದು, ಸಜಾಬಂದಿ ಕೈದಿ ಆಗಿರ್ಬೋದು, ನೇರವಾಗಿ ಹೋಗಿ ಭೇಟಿ ಮಾಡೋದಕ್ಕೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದಾವೆ. ಅದು ಕೂಡ ಅಷ್ಟೇ, ಆ ಒಂದು ಕೈದಿ ಏನಾದರೂ ಖಿನ್ನತೆಯಿಂದ ಬಳಲ್ತಾ ಇದ್ದಾನೆ, ಮಾನಸಿಕವಾಗಿ ಅಥವಾ ಕುಗ್ಗೋಗಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಫ್ಯಾಮಿಲಿ ಅವ್ರನ್ನ ನೇರವಾಗಿ ಹೋಗಿ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ ಮನೆಯಲ್ಲಿ ಯಾವುದಾದ್ರೂ ಸಾವು ನೋವಾಗಿದೆ ಅನ್ನೋಂಥ ವಿಚಾರ ಆಗಿರ್ಬೋದು, ಅಥವಾ ಮನೆಯಲ್ಲಿದ್ದಂಥವ್ರಿಗೆ ಯಾರಿಗಾದ್ರೂ ಸೀರಿಯಸ್ ಆಗಿದೆ ಅನ್ನೋಂಥ ವಿಚಾರ ಏನಾದರೂ ಅವ್ರಿಗೆ ತಲುಪಿಸಬೇಕು, ಅವ್ರ ಹತ್ರ ಮಾತುಕತೆ ಮಾಡಬೇಕು ಅಂದ್ರೆ ನೇರವಾಗಿ ಹೋಗಿ ಭೇಟಿ ಮಾಡೋಕೆ ಅವಕಾಶ ಇದೆ. ಆದರೆ ನೇರವಾಗಿ ಹೋಗಿ ಭೇಟಿ ಮಾಡೋಕೆ ಅಷ್ಟೇ ಅವಕಾಶ ಇರುವಂಥದ್ದು. ಹೊರಗಡೆ ಊಟ ಆಗಿರ್ಬೋದು ಅಥವಾ ಹೊರಗಡೆ ಇರುವಂತಹ ತಿಂಡಿಗಳಾಗಿರ್ಬೋದು, ಇದ್ಯಾವುದನ್ನು ಕೂಡ ತಗೊಂಡು ಹೋಗೋದಕ್ಕೆ ಅವಕಾಶ ಜೈಲ್ ಮ್ಯಾನ್ಯುಯಲ್ ನ ಪ್ರಕಾರವಾಗಿಲ್ಲ. ಅದರಲ್ಲೂ ಕೂಡ ನಟ ದರ್ಶನ್ಗೆ ಪರ್ಮಿಷನ್ ಕೊಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಹೊರಗಡೆ ಊಟ ನಾನು ಅಲೋ ಮಾಡೋದಿಲ್ಲ, ಬದಲಾಗಿ ನೀವೇನಾದ್ರೂ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಿದೀವಿ ಅಂತಂದ್ರೆ ಸಹಜವಾಗಿ ಹೋಗುವಂತ ಸಂದರ್ಭದಲ್ಲಿ ಯಾರೇ ಔಟ್ಸೈಡರ್ಸ್ ಬಂದಂತ ವೇಳೆ ಅವ್ರಿಗೆ ಹಣ್ಣನ್ನ ಮತ್ತು ಅಥವಾ ಡ್ರೈ ಫ್ರೂಟ್ಸ್ ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ಕೊಡ್ತಾರೆ. ಅದ್ರ ಎರಡರಲ್ಲಿ ಒಂದು ತಗೊಂಡೋಗ್ಬಿಟ್ಟು ಬೇಕಾದ್ರೆ ಕೊಡಬಹುದು. ಅದು ಬಿಟ್ಟರೆ ನೀವು ಯಾವುದೇ ಕಾರಣಕ್ಕೂ ಇವತ್ತು ಮದುವೆ ಆನಿವರ್ಸರಿ ಅಂತ ಹೇಳ್ಬಿಟ್ಟು ವಿಶೇಷ ತಿಂಡಿ ಮಾಡಿದೀವಿ ಅಂತಾನೋ ಅಥವಾ ನಾನ್ ವೆಜ್ ಮಾಡಿದೀವಿ ಅಂತಾನೋ ಅದು ಯಾವುದನ್ನು ಕೂಡ ಅಷ್ಟೇ ಕೊಡುವ ಹಾಗಿಲ್ಲ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಯಾಕಂದ್ರೆ ಮೊನ್ನೆ ಆಕೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ, ಮನವಿ ಪತ್ರವನ್ನು ನಿನ್ನೆ ಅವರು ಪರಿಶೀಲನೆ ಮಾಡಿ ಇವತ್ತು ಬೆಳಿಗ್ಗೆ ಅದನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಕೂಡ ಹಾಕಿರುವಂತದ್ದು. ಯಾವುದೇ ಕಾರಣಕ್ಕೂ ನೀವು ಗೌಪ್ಯವಾಗಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಸಮ್ಮುಖದಲ್ಲೇ ನೀವು ಮಾತಾಡಬೇಕು, ಪ್ರತಿಯೊಂದು ಕೂಡ ಅಷ್ಟೇ ನಾವು ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ, ಅದೆಲ್ಲವೂ ಕೂಡ ಅಷ್ಟೇ ಜೈಲಿನ ಡಿಜಿ ಅವರು ಕೂಡ ಅಷ್ಟೇ ನೋಡ್ತಾ ಇರ್ತಾರೆ. ಇಲ್ಲಿ ನೀವು ವೈಯಕ್ತಿಕವಾಗಿ ರಹಸ್ಯವಾಗಿ ಮಾತಾಡೋದಕ್ಕೆ ಯಾವುದಕ್ಕೂ ಕೂಡ ಅನುಮತಿ ಇಲ್ಲ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಹೇಳಿದ್ರು. ಅದಕ್ಕೂ ಕೂಡ ಅಷ್ಟೇ ಇವರು ವಿಜಯಲಕ್ಷ್ಮಿ ಅವರು ಒಪ್ಪಿಗೆಯನ್ನು ಸೂಚಿಸಿದ್ರು. ಅದರಂತೆ 30 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ರು. ಕೇವಲ ಹಣ್ಣನ್ನ ತಗೊಂಡೋದಕ್ಕೆ ಮಾತ್ರ ಅವಕಾಶ ಇದ್ದಂತ ಕಾರಣಕ್ಕೋಸ್ಕರ ಇವತ್ತು ಮ್ಯಾನೇಜರ್ನ ಮುಖಾಂತರವಾಗಿ ದರ್ಶನ್ಗೆ ಒಂದಷ್ಟು ಹಣ್ಣನ್ನ ತಗೊಂಡೋಗಿದ್ದಾರೆ. ಬಿಟ್ರೆ ಉಳಿದಂತೆ ಯಾವುದೇ ತಿಂಡಿ ತಿನಿಸುಗಳಿಗೆ ಅವಕಾಶನೂ ಕೂಡ ಕೊಟ್ಟಿಲ್ಲ, ಅದನ್ನ ತಗೊಂಡೋಗಿ ಬಿಟ್ಟು ಇಲ್ಲ. ಸದ್ಯಕ್ಕೆ 30 ನಿಮಿಷಗಳ ಕಾಲ ಮಾತುಕತೆಯನ್ನು ಮಾಡಿದ್ರೆ ಒಂದು 10 ರಿಂದ 15 ನಿಮಿಷಗಳ ಕಾಲ ಸಂಪೂರ್ಣವಾಗಿ ನಟ ದರ್ಶನ್ ಭಾವುಕರಾಗಿರುವಂತದ್ದು. ಮಗನ ನೋಡಿ ಕಣ್ಣೀರು ಹಾಕಿದ್ದಾರೆ. ಇತ್ತ ಮಗ ಕೂಡ ಅಷ್ಟೇ ತನ್ನ ತಂದೆ, ಯಾಕಂದ್ರೆ ಒಂದು ಕಾಲದಲ್ಲಿ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆದಂತವರು,
ಬಾಕ್ಸ್ ಆಫೀಸ್ ನ ಸುಲ್ತಾನ ಅನ್ಸ್ಕೊಂಡಿರುವಂತಹ ವ್ಯಕ್ತಿ ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಶುಭ ಗಳಿಗೆಯನ್ನ ಸಂಭ್ರಮಾಚರಣೆ ಮಾಡಬೇಕಂದ್ರೂ ಕೂಡ ಅಷ್ಟೇ ಜೈಲಿನ 4 ಗೋಡೆಗಳಲ್ಲಿರುವಂತಹ ಪರಿಸ್ಥಿತಿ ಬಂದಿರುವಂತಹ ಕಾರಣಕ್ಕೋಸ್ಕರ ಆಟೋಮೆಟಿಕ್ ಆಗಿ ಮಗನಿಗೂ ಕೂಡ ಅಷ್ಟೇ ಭಾವುಕರಾಗಿದ್ದಾರೆ. ಯಾಕಂದ್ರೆ ಅವರಿಬ್ಬರ ಬಾಂಡಿಂಗ್ ಬಗ್ಗೆ ಕೂಡ ಅಷ್ಟೇ ನಟ ದರ್ಶನ್ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ರು. ಅವರಿಬ್ಬರು ಎಲ್ಲೇ ಹೋದ್ರು ಕೂಡ ಮಗನ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮದುವೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಟ ದರ್ಶನ್ ಫ್ಯಾಮಿಲಿನ ಕರ್ಕೊಂಡು ವಿದೇಶಕ್ಕೆ ಟ್ರಿಪ್ ಹೋಗ್ತಾ ಇದ್ರು. ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಿದ್ರು. ಫೋಟೋಸ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೇ ವೈರಲ್ ಆಗ್ತಾ ಇತ್ತು. ಆದ್ರೆ ಈ ಬಾರಿಯ ಆನಿವರ್ಸರಿಗೆ ಅದು ಯಾವುದೂ ಕೂಡ ಇಲ್ಲ. 4 ಗೋಡೆಗಳ ಮಧ್ಯೆ ನಟ ದರ್ಶನ್ ಇರಬೇಕಾದ್ರೆ ಕೇವಲ 30 ನಿಮಿಷಗಳು ಮಾತ್ರ ನಟ ದರ್ಶನ್ ಜೊತೆ ಕಳೆಯೋದಕ್ಕೆ ಫ್ಯಾಮಿಲಿಗೆ ಅವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ಇದರಿಂದ ಎಲ್ಲೋ ಒಂದು ಕಡೆ ನಟ ದರ್ಶನ್ ಕೂಡ ಅಷ್ಟೇ ಭಾವುಕರಾಗಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಬೇಲ್ ಪಿಟಿಷನ್ ಅನ್ನುವಂಥದ್ದು ನಟ ದರ್ಶನ್ಗೆ ಕಳೆದ 1 ವಾರದಿಂದ ಕುಗ್ಗುವಂತೆ ಮಾಡಿದೆ ಅಂತಂದ್ರೆ ತಪ್ಪಾಗೋದಿಲ್ಲ ನವಿತಾ. ಈ ಸಂದರ್ಭದಲ್ಲಿ ಅಂದ್ರೆ ಒಂದ್ ಕಡೆ ವಿವಾಹ ವಾರ್ಷಿಕೋತ್ಸವ ಈ ರೀತಿಯಾಗಿ ಆಚರಣೆ ಮಾಡುವಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ಬೇಲ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿ ಇನ್ನು 1 ವರ್ಷಗಳ ಕಾಲ ಇಲ್ಲೇ ಇರಬೇಕು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅಂದ್ರೆ ವಕೀಲರು ಏನಾದರೂ ಅಲ್ಲಿಗೆ ಬಂದಿರುವಂತಹ ಚಾನ್ಸಸ್ ಇದೆಯಾ ಹೇಗೆ ಅಂತ ಹೇಳಿ. ಇನ್ನೊಂದು ಕಡೆ ನಾರ್ಮಲ್ ಆಗಿ ಯಾಕಂದ್ರೆ ವಿಚಾರಣಾಧೀನ ಕೈದಿಗಳನ್ನ ಕೂಡ ಭೇಟಿ ಮಾಡೋದಕ್ಕೆ ಇಂಥ ದಿನಗಳು ಅಂತ ಹೇಳಿ ಅವಕಾಶಗಳು ಇರುತ್ತೆ. ಈ ಸಂದರ್ಭಗಳಲ್ಲಿ ಬಂದಿರಲಿಲ್ವಾ ವಿಜಯಲಕ್ಷ್ಮಿ ಆಗಿರ್ಬೋದು, ಅವರ ಮನೆಯವರು ಅಥವಾ ಅವರ ಆಪ್ತ ಸ್ನೇಹಿತರು? ನೈತಿಯಲ್ಲಿ ಪ್ರಮುಖವಾಗಿ ಯಾವುದೇ ವಿಸಿಟರ್ಸ್ ಬಂದಂತ ವೇಳೆಯಲ್ಲಿ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಮೊದಲೇ ಇನ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ ಇಂಥವ್ರು ಬಂದಾಗ ಮಾತ್ರ ನಮ್ಮ ಭೇಟಿಗೆ ಅವಕಾಶ ಮಾಡಿಕೊಡಿ ಅಥವಾ ಬೇರೆಯವ್ರು. ಯಾಕಂದ್ರೆ ದರ್ಶನ್ ಒಬ್ಬ ನಟ ಆಗಿದ್ದಂತ ಕಾರಣಕ್ಕೋಸ್ಕರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿರ್ಬೋದು. ನಾಳೆ ದಿನ ದರ್ಶನ ನೋಡಕ್ಕೆ ಅಂತೇಳಿ ಎಲ್ಲರೂ ಕೂಡ ಹೋಗಬಹುದು. ಆ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಅವರು ಪರ್ಟಿಕ್ಯುಲರ್ ಆಗಿ ಇಂಥವರೇ ಬಂದಂತ ಸಂದರ್ಭದಲ್ಲಿ ಮಾತ್ರ ಭೇಟಿಗೆ ಅವಕಾಶ ಮಾಡಿಕೊಡಿ. ಉಳಿದಂತವ್ರು ಯಾರೇ ಬಂದರೂ ಕೂಡ ಅಷ್ಟೇ ಅದನ್ನ ನೀವು ನೆಗ್ಲೆಕ್ಟ್ ಮಾಡಿ ಅಂದ್ರೆ ನಿರಾಕರಿಸಿ ಅಂತಾನು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರೆ ಆ ಒಂದು ಮನವಿ ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಅಷ್ಟೇ ಇಲ್ಲಿ ಪ್ರಮುಖ ವಿಜಯಲಕ್ಷ್ಮಿ ಅಂದ್ರೆ ತನ್ನ ಹೆಂಡತಿ ಬಂದಂತ ಸಂದರ್ಭದಲ್ಲಿ ಮೊದಲ ಪ್ರಿಯಾರಿಟಿ ಕೊಡ್ತಿದ್ರು. ಉಳಿದಂತವ್ರು ಯಾರೇ ಬಂದರೂ ಕೂಡ ಅಷ್ಟೇ ಸ್ನೇಹಿತರಾಗಿರ್ಬೋದು ಅಥವಾ ಆಪ್ತರಾಗಿರ್ಬೋದು ಯಾರೇ ಬಂದರೂ ಕೂಡ ಅಷ್ಟೇ ಮೊದಲೇ ಇನ್ಫಾರ್ಮ್ ಮಾಡ್ತಾ ಇದ್ರು. ಆದ್ರೆ ಆ ಒಂದು ಕಾರಣಕ್ಕೋಸ್ಕರ ಮತ್ತು ವಿಜಯಲಕ್ಷ್ಮಿ ಪ್ರತಿ ವಾರನೂ ಕೂಡ ಅಷ್ಟೇ 2 ದಿನಗಳ ಕಾಲ ಹೋಗಿ ನಟ ದರ್ಶನ್ ಯೋಗಕ್ಷೇಮಗಳನ್ನು ವಿಚಾರಿಸ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ 1 ವರ್ಷ ಆದ ಬಳಿಕ ಬೇಲನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದರಿಂದ ಅಂತೂ ಸಂಪೂರ್ಣವಾಗಿ ನಟ ದರ್ಶನ್ ಕುಗ್ಗಿದ್ದಾರೆ. ಆ ಒಂದು ನಿಟ್ಟಲ್ಲಿ ಇವತ್ತು ವಿಜಯಲಕ್ಷ್ಮಿ ಒಂದಷ್ಟು ಧೈರ್ಯದ ಮಾತುಗಳನ್ನು ಹೇಳುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಮಾಡಿರುವಂತಹದ್ದು ನವಿತಾ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನಾಳೆ ಔಷಧ ವ್ಯಾಪಾರಿಗಳು ಮತ್ತು ಔಷಧ ವಿತರಕರ ಪ್ರತಿಭಟನೆ. ನಾಳೆ ರಾಜ್ಯದಲ್ಲಿ ಎಲ್ಲಾ ಮೆಡಿಕಲ್ ಸ್ಟೋರ್ ಕ್ಲೋಸ್. ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಔಷಧ ವ್ಯಾಪಾರಿಗಳು ಔಷಧ ವಿತರಕರು ಡಿಸ್ಟ್ರಿಬ್ಯೂಟರ್ಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆ ಮೆಡಿಕಲ್ ಎಮರ್ಜೆನ್ಸಿ ಆಗತ್ತಾ? ರಾಜ್ಯದಲ್ಲಿ ಎಲ್ಲಾ ಮೆಡಿಕಲ್ ಸ್ಟೋರ್ ಕ್ಲೋಸ್ ಆಗತ್ತೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ಇಲ್ಲದೆ ಆನ್ಲೈನ್ ನಲ್ಲಿ ಔಷಧಿ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ. ಯಾವುದೇ ಒಂದು ಮೆಡಿಕಲ್ ಸ್ಟೋರ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಲೈಸೆನ್ಸ್ ಇರಬೇಕಾಗುತ್ತೆ. ಆದ್ರೆ ಆನ್ಲೈನ್ ಅಲ್ಲಿ ಹಾಗಿಲ್ಲ. ಯಾರು ಬೇಕಾದ್ರೂ ಆನ್ಲೈನ್ ನಿಂದ ಈಗಾಗಲೇ ಮೆಡಿಕಲ್ ಅಂದ್ರೆ ಟ್ಯಾಬ್ಲೆಟ್ಗಳನ್ನ ಔಷಧಗಳನ್ನ ಮಾರಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ ಅನ್ನುವಂತಹ ಆಕ್ರೋಶದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಜೀವರಕ್ಷಕ ಔಷಧಿಗಳಿಗೆ ಯದ್ವಾ ಡಿಸ್ಕೌಂಟ್ ಅನ್ನು ಕೂಡ ಆನ್ಲೈನ್ ನಲ್ಲಿ ನೀಡಲಾಗ್ತಾ ಇದೆ. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲಾ ವಿಚಾರಗಳನ್ನ ಖಂಡಿಸಿ ನಾಳೆ ದೇಶದಾದ್ಯಂತ ಮೆಡಿಕಲ್ ಶಾಪ್ ಬಂದ್ ಆಗಲಿದೆ. ರಾಜ್ಯದಲ್ಲಿ 12 ಲಕ್ಷ ಔಷಧ ವ್ಯಾಪಾರಿಗಳಿಂದ ಬಂದ್ಗೆ ಕರೆ ನೀಡಲಾಗಿದೆ. ನೈತಿಕ ಬೆಂಬಲವನ್ನು ಆಲ್ರೆಡಿ ಸೂಚಿಸಿದೆ ಮೆಡಿಕಲ್ ಅಸೋಸಿಯೇಷನ್. ಕೈಗೆ ಕಪ್ಪು ರಿಬ್ಬನ್ ಕಟ್ಕೊಂಡು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾರೆ. ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ನಿಂದ ಕರೆಯನ್ನ ನೀಡಲಾಗಿದ್ದು ಬೆಂಗಳೂರಲ್ಲಿ 13,000 ಮೆಡಿಕಲ್ ಶಾಪ್ಸ್ ಇದೆ. ಆ ಎಲ್ಲಾ ಮೆಡಿಕಲ್ ಶಾಪ್ಸ್ ಕೂಡ ಬಂದ್ ಆಗಲಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಒಂದು ಪ್ರತಿಭಟನೆಯನ್ನ ಬಂದ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಮೆಡಿಕಲ್ ಅಸೋಸಿಯೇಷನ್ ಕೂಡ ಇದಕ್ಕೆ ನೈತಿಕ ಬೆಂಬಲವನ್ನ ಸೂಚಿಸಿದೆ. ಜೊತೆಗೆ ಕೈಗೆ ಕಪ್ಪು ರಿಬ್ಬನ್ ಕಟ್ಟಿಕೊಂಡು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಆದ್ರೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಸ್ ನಿಂದ ಈ ಒಂದು ಕರೆಯನ್ನ ನೀಡಲಾಗಿದ್ದು 13,000 ಮೆಡಿಕಲ್ ಶಾಪ್ಸ್ ಬೆಂಗಳೂರಲ್ಲಿ ಬಂದ್ ಆಗಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ನಾಳೆ ಮೆಡಿಕಲ್ ಎಮರ್ಜೆನ್ಸಿ ಆಗುವಂತ ಚಾನ್ಸಸ್ ಇದೆಯಾ? ಯಾಕಂದ್ರೆ ಈಗಾಗಲೇ ಅನೇಕರಿಗೆ ಗೊತ್ತಿದೆ, ಅಂದ್ರೆ ಯಾವುದೇ ಒಂದು ಮೆಡಿಕಲ್ ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೂ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಬೇಕಾಗತ್ತೆ ಅಂತ ಹೇಳಿ. ಆದ್ರೆ ಆನ್ಲೈನ್ ನಲ್ಲಿ ಹಾಗಿಲ್ಲ. ಯಾವಾಗ ಬೇಕಾದ್ರೂ ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟು ಟ್ಯಾಬ್ಲೆಟ್ ಅನ್ನು ತಗೊಳ್ಳುವಂತಹ ಪರಿಸ್ಥಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನಾಳೆ ಬಂದ್ ಅನ್ನ ಮಾಡಲಾಗುತ್ತೆ?
ನವಿತಾ ಜೈನ್ ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಬಂದ್ಗೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಕ್ಸ್ ಅಂಡ್ ಡ್ರಗ್ಗಿಸ್ಟ್ ಕಡೆಯಿಂದ ಬಂದ್ಗೆ ಕರೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ 2 ಬಣ ಇದೆ. ಆ 2 ಬಣದಲ್ಲಿ ಒಂದು ಬಣ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ. ಮೆಡಿಕಲ್ ಅಸೋಸಿಯೇಷನ್ ನ ಒಂದು ಬಣ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ. ಇನ್ನೊಂದು ಬಣ ಅಂದ್ರೆ ಮಂಜುನಾಥ್ ಅವರ ಬಣ ಇದಕ್ಕೆ ಬೆಂಬಲ ಕೊಡ್ತಾ ಇದೆ. ಇನ್ನೊಂದು ಬಣ ಬೆಂಬಲವನ್ನ ಕೊಡ್ತಾ ಇಲ್ಲ. ಸುಮಾರು 13,000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಸ್ ಗಳಿವೆ. ಕೆಲವು ಕಡೆ ನಾಳೆ ನೈತಿಕ ಬೆಂಬಲವನ್ನ ಸೂಚಿಸಲಾಗುತ್ತೆ. ಅಂದ್ರೆ ಮೆಡಿಕಲ್ ಶಾಪ್ಸ್ ಅಲ್ಲಿ ಕಪ್ಪು ರಿಬ್ಬನ್ ಅನ್ನ ಕಟ್ಕೊಂಡು ಈ ಒಂದು ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾರೆ. ಅನೇಕ ಕಡೆಗಳಲ್ಲಿ ಮೆಡಿಕಲ್ ಶಾಪ್ಸ್ ಓಪನ್ ಇರುತ್ತೆ, ಕೆಲವು ಕಡೆಗಳಲ್ಲಿ ಇರುತ್ತೆ. ಈ ಸಂದರ್ಭದಲ್ಲೇ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತದ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರು ಕೂಡ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ, ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ 2 ರೀತಿಯಾದಂತಹ ಒಪಿನಿಯನ್ ಇರೋದ್ರಿಂದ, ಅಂದ್ರೆ ಕೆಲವು ಕಡೆ ಬೆಂಬಲ ಇದೆ, ಕೆಲವು ಕಡೆ ಬೆಂಬಲ ಇಲ್ಲದೆ ಇರೋದ್ರಿಂದ ಬಲವಂತವಾಗಿ ಯಾರು ಕೂಡ ಅಂಗಡಿಯನ್ನ ಮುಚ್ಚಿಸಬಾರದು, ಬೆದರಿಕೆಯನ್ನ ಮಾಡಬಾರದು. ಅಂದ್ರೆ ಪ್ರತಿಭಟನಾಕಾರರು ಅಂಗಡಿಯನ್ನ ಮುಚ್ಚಿ ಅಂತ ಫೋರ್ಸ್ಫುಲ್ ಆಗಿ ಯಾರಿಗೂ ಕೂಡ ಹೇಳೋ ಹಾಗಿಲ್ಲ. ಮೆಡಿಕಲ್ ಶಾಪಿನ ಮಾಲೀಕರಿಗೆ ಇಚ್ಛೆ ಇದ್ರೆ ಮಾತ್ರ ಆ ಒಂದು ಮೆಡಿಕಲ್ ಶಾಪ್ ಅನ್ನ ಮುಚ್ಚಬೇಕು, ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಬಾರದು ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಆಂಬುಲೆನ್ಸ್ ಮತ್ತೆ ತುರ್ತು ಔಷಧವನ್ನು ಪೂರೈಕೆ ವಾಹನಗಳಿಗೆ ಪೊಲೀಸರು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಜೊತೆಗೆ ಆಸ್ಪತ್ರೆಗೆ ಯಾರು ಸಿಬ್ಬಂದಿ ಕೆಲಸ ಮಾಡಕ್ ಬರ್ತಾರಲ್ಲ ಅವ್ರಿಗೂ ಕೂಡ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಪತ್ರವನ್ನ ಆಹಾರ ಇಲಾಖೆಯ ಆಯುಕ್ತರು ಕೂಡ ಈಗಾಗಲೇ ಬರೆದಿರುವಂತಹದ್ದು. ಸೊ ನಾಳೆ 2 ರೀತಿಯಾಗಿ ಮಿಶ್ರ ಅಭಿಪ್ರಾಯ ಇದೆ. ದೇಶಾದ್ಯಂತ ಬಂದ್ ಆಗ್ತಾ ಇದೆ, ಬಟ್ ರಾಜ್ಯದಲ್ಲಿ 2 ಬಣದಲ್ಲಿ ಒಂದು ಬಣ ಬೆಂಬಲ ಇದೆ, ಒಂದು ಬಣದ ಬೆಂಬಲ ಇಲ್ಲ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ಲಂಚ ಕೇಳಿದ ಅಧಿಕಾರಿಗಳಿಗೆ ಚಪ್ಪಲಿ ತಂದು ತೋರಿಸಿದ್ದಾರೆ ವ್ಯಕ್ತಿ. ಈ ಖಾತೆ ಮಾಡಿಕೊಳ್ಳೋದಕ್ಕೆ ಲಂಚ ಕೇಳಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಿಟ್ಟುಗೊಂಡು ಅಧಿಕಾರಿಗಳ ಕಚೇರಿಗೆ ಚಪ್ಪಲಿ ಹಿಡಿದು ಬಂದಿದ್ದಾರೆ ವ್ಯಕ್ತಿ. ಈ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಕೇಳಿ 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 ಸಾಕಾಗೋಯ್ತು. ಲಂಚ ಕೇಳ್ತಾರೆ ಅಧಿಕಾರಿಗಳು, ಈ ಖಾತೆ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಇದರಿಂದ ಆಕ್ರೋಶಗೊಂಡಂತಹ ಒಬ್ಬ ವ್ಯಕ್ತಿ ಚಪ್ಪಲಿನೇ ಹಿಡ್ಕೊಂಡ್ ಬಂದಿದ್ದಾರೆ. ಇದು ನಡೆದಿರೋದು ಹಾಸನ ಜಿಲ್ಲೆ ಸಕಲೇಶ್ಪುರ ಪುರಸಭೆ ಕಚೇರಿಯಲ್ಲಿ. ಪ್ರೀತಮ್ ಅನ್ನುವ ವ್ಯಕ್ತಿ ಚಪ್ಪಲಿ ಹಿಡಿದು ಕಚೇರಿ ಒಳಗೆ ಹಾಜರಾಗಿದ್ದಾರೆ. ಪುರಸಭೆ ಅಧಿಕಾರಿ ನಟರಾಜ್ ಜೊತೆ ಮಾತಿನ ಚಕಮಕಿ ಕೂಡ ಅಲ್ಲಿ ನಡೆದು ಕಳೆದ 3 ತಿಂಗಳಿಂದ ಪಟ್ಟಣದ ಅಗ್ರಹಾರದಲ್ಲಿರೋ ಬಡವರಿಗೆ ಈ ಖಾತೆ ಮಾಡಿಕೊಟ್ಟಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗಿ ದೂರನ್ನು ದಾಖಲಿಸಲಾಗಿತ್ತು. ಪಾಲಿಕೆ ಪಯಣದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಚಿಕ್ಕಪೇಟೆಯಲ್ಲಿ ಒಟ್ಟು 12 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮುಂದಿನ ತಿಂಗಳು ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಬೆಂಗಳೂರು ಜನರ ನಾಡಿಮಿಡಿತ ಅರಿಯೋದಕ್ಕೆ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. ಈ ಕ್ಷೇತ್ರದಲ್ಲಿ ಒಟ್ಟು 12 ವಾರ್ಡ್ಗಳು ಬರುತ್ತೆ. ಬಹಳ ದೊಡ್ಡದಾಗಿರುವಂತ ಕ್ಷೇತ್ರ ಇದು. ಸಿಲ್ವರ್ ಜುಬ್ಲಿ ಪಾರ್ಕ್ ವಾರ್ಡು, ಧರ್ಮರಾಯ ಸ್ವಾಮಿ ದೇವಸ್ಥಾನ ವಾರ್ಡು, ಡಿವಿಜಿ ಗುಂಡಪ್ಪ ವಾರ್ಡು, ಹೊಂಬೇಗೌಡ ನಗರ, ಸೋಮೇಶ್ವರ ನಗರ, ಬೆಲ್ ವಾರ್ಡು, ಕನಕನಪಾಳ್ಯ, ವೆಂಕಟರೆಡ್ಡಿ ನಗರ, ಅಶೋಕ್ ಪಿಲ್ಲರು, ವಿವಿಪುರಂ, ಸುಂಕೇನಹಳ್ಳಿ, ದೇವರಾಜ ಅರಸು ವಾರ್ಡು. ಒಟ್ಟು 12 ವಾರ್ಡ್ಗಳನ್ನ ಒಳಗೊಂಡಿರುವಂತಹ ಬಹಳ ದೊಡ್ಡದಾಗಿರುವಂತಹ ಮತಕ್ಷೇತ್ರ. ಸೊ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳು ಇಲ್ಲಿನ ಜನರು ಎದುರಿಸ್ತಾ ಇದ್ದಾರೆ, ಪಾಲಿಕೆ ಚುನಾವಣೆ ಬಗ್ಗೆ ಈ ವ್ಯಾಪ್ತಿಯಲ್ಲಿರುವಂತಹ ಜನರ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತಿನ ಈ ಪಾಲಿಕೆ ಪಯಣದಲ್ಲಿ ನೋಡೋಣ. ನಾವೀಗ ಅಶೋಕ ಪಿಲ್ಲರ್ ವಾರ್ಡ್ನಲ್ಲಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. ಬೆಳಿಗ್ಗೆ ಜನ ಎಲ್ಲ ಓಡಾಡ್ತಿದ್ದಾರೆ. ಅವ್ರನ್ನ ಬನ್ನಿ ಮಾತಾಡ್ಸೋಣ, ಏನೇನು ಸಮಸ್ಯೆಗಳು ಈ ವಾರ್ಡ್ನಲ್ಲಿ ಅನ್ನೋದನ್ನ. ಎಲೆಕ್ಷನ್ ಅನಿವಾರ್ಯ ಸರ್, ಬೇಕೇ ಬೇಕು. 6-7 ವರ್ಷದಿಂದ ತುಂಬಾ ಸಮಸ್ಯೆ ನೋಡಿದೀವಿ. ಯಾರಿಗೆ ಹೇಳೋ ಮಟ್ಟಕ್ಕೂ ಇಲ್ಲ. MLA ಎಷ್ಟು ದೂರದ ಕತೆ. ಕಾರ್ಪೊರೇಟರ್ಗಳಂದ್ರೆ ನಮ್ಮಲ್ಲೇ ಸೆಂಟ್ರಲ್ಲಿ ನೋಡಿರೋಂಥ ವ್ಯಕ್ತಿಗಳು ಇರ್ತಾರೆ, ಹೇಳೋದಕ್ಕೂ ಮಾತಾಡೋಕ್ಕೂ ಈಸಿ ಇರುತ್ತೆ. ಇಷ್ಟು ಸಮಸ್ಯೆ ಬೆಂಗಳೂರಲ್ಲಿ 50 ವರ್ಷದಲ್ಲಿ ಈಗ ನೋಡ್ರೋ ಸಮಸ್ಯೆ ಯಾವಾಗೂ ನೋಡಿಲ್ಲ. ಅಗಿಯೋದು ಡೆವಲಪ್ಮೆಂಟ್ಗೇನೆ, ಬಟ್ ಅದು ಪರಿಪೂರ್ಣ ಮಾಡದೆ ಹೋಗ್ತಾ ಇದ್ದಾರೆ.
ಸರ್ BBMP ಎಲೆಕ್ಷನ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು MLA ನೋಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಾವು MLA ಅವರು ಅಲ್ಲಿ ಇಲ್ಲಿ ಅಂತ ಇರ್ತಾ ಇರ್ತಾರೆ. ಆ ವಾರ್ಡ್ಗೆ ಅವರು ಕಮ್ಸ್ತಾರ ಅಂತಿದ್ರೆ ಒಂದು ಕೆಲಸಗಳಾಗ್ತವೆ, ಕಾರ್ಯಗಳಾಗ್ತವೆ. ಹಿಂಗಾಗಿ ಇವರು ಅವಾಗಿಂದ ಇವ್ರು ತಳ್ಕೊಂಡ್ ಬರ್ತಾನೆ ಇದ್ದಾರೆ. ಇವಾಗ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀವಿ, ಇವಾಗ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಮ್ಸ್ತಾರ ಎಲೆಕ್ಷನ್ ಆಗಬೇಕು. ನಾವೀಗ ಅಶೋಕ ಪಿಲ್ಲರ್ ವಾರ್ಡ್ನಿಂದ ಕನಕನಪಾಳ್ಯ ವಾರ್ಡ್ಗೆ ಬಂದಿದ್ದೀವಿ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಜನ ಹೇಳಿದ್ರು. ಕಸ ಸಮಸ್ಯೆ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಸಮಸ್ಯೆಗಳು ಹೇಳಿದ್ರು. ಹಾಗಿದ್ರೆ ಕನಕಪಾಳ್ಯ ವಾರ್ಡ್ನಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನು ಅನ್ನೋದನ್ನ ಇಲ್ಲಿರುವಂತಹ ಜನರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ. ನಮ್ಮ ಹೆಸರು ಗೋಪಾಲ್ ಅಂತ. ಕೌನ್ಸಿಲರ್ ಎಲೆಕ್ಷನ್ ಖಂಡಿತ ಆಗಲೇಬೇಕು. ಯಾಕಂದ್ರೆ ಎಲ್ಲ ಈಗ ಏನು ಅಡ್ಮಿನಿಸ್ಟ್ರೇಷನ್ ಏನು ಇಲ್ಲ, ಈಗ ಝೀರೋ ಆಗಿದೆ. ಎಲ್ಲಿ ನೋಡಿದ್ರು ಗಾರ್ಬೇಜು, ಸಿಟಿ ಫುಲ್ಲು ಗಾರ್ಬೇಜೇ ತುಂಬಿದೆ. ಆ ರಸ್ತೆ ನೋಡಲಿ, ಏನೇ ಆಗಲಿ, ಹಳ್ಳಗಳು, ನೀರು ಹೋಗೋದಿಲ್ಲ ಎಲ್ಲೂ. ಕೌನ್ಸಿಲರ್ ಎಲೆಕ್ಷನ್ ಆಗಬೇಕು. ಸುಪ್ರೀಂ ಕೋರ್ಟ್ ಆಕ್ಚುಲಿ ಆರ್ಡರ್ ಇದೆ, ಬಟ್ ಇವ್ರು ಮಾಡ್ತಾ ಇಲ್ಲ. ಮುಂದಕ್ಕೆ ಖಂಡಿತ ಕೌನ್ಸಿಲರ್ ಎಲೆಕ್ಷನ್ ಆಗಲೇಬೇಕು ಸರ್. ಕೇಂದ್ರೀಕರಣ ಆಗಿ ಬೇರೆ ತಮಗೆ ಸಿಗುವಂತ ಪಾಲು ಸಿಗಲ್ಲ, ಆ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇಲ್ಲ. ಇದರಿಂದ ಜನರಿಗೆ ಎಷ್ಟು ಕಷ್ಟ, ನಷ್ಟ, ನೋವು, ರೋಗಗಳಿಂದ ಪೀಡಿತರಾಗ್ತಿದ್ದಾರೆ. ಈಗ ಸಾಕಷ್ಟು ಗಾರ್ಬೇಜ್ ತುಂಬಿಬಿಟ್ಟಿದೆ. ತಾವು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಗಲ್ಲಿಯಲ್ಲಿ, ರಸ್ತೆಯಲ್ಲಿ ಯಾವ ತರ ಇದೆ ಅಂದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕು ನಾವು. ಬಹಳ ನೋವು ಆಗ್ತಾ ಇದೆ ಇದು. ಈಗ ನಾವು ವಿವಿಪುರಂ ವಾರ್ಡ್ನಲ್ಲಿದ್ದೀವಿ. ಇಲ್ಲಿನ ಮಿಡಲ್ ಸ್ಕೂಲ್ ರಸ್ತೆ ಸುತ್ತಮುತ್ತ ಓಡಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಎಲೆಕ್ಷನ್ ಆಗಿಲ್ಲ. ಎಲೆಕ್ಷನ್ ಆಗದಿರುವಂತ ಕಾರಣಕ್ಕಾಗಿ ಇಲ್ಲಿರುವಂತ ಈ ವಾರ್ಡ್ನಲ್ಲಿರುವಂತ ಜನರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅನ್ನೋದನ್ನ ಖುದ್ದು ಅವರನ್ನೇ ಮಾತಾಡಿಸಿ ತಿಳ್ಕೊ. ಏನು 7 ಡೇಸು ಹಂಗೆ ಬೀಳುತ್ತೆ ಕಸ. ಎಷ್ಟೊಂದು ಸತಿ ವಾಸನೆ ಬರುತ್ತೆ, ಇಷ್ಟು ಸೊಳ್ಳೆಗಳು ಬರುತ್ತೆ, ಆಮೇಲೆ ಎಲ್ಲ ಕಾಯಿಲೆ ಎಲ್ಲ ಬರುತ್ತೆ. ಅದು ಯಾರಿಗೆ ಹೇಳಬೇಕು? ಏನೋ ಕಂಪ್ಲೇಂಟ್ ಮಾಡಿದ್ರೆ ಏನು ಸರಿಯಾಗಿ ಆನ್ಸರ್ ಏನಿರಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ ಆದ್ರೆ ಇದ್ರ ಸರಿ ಹೋಗುತ್ತೆ ಅನ್ಸುತ್ತೆ ನಿಮಗೆ? ಅನ್ಸತ್ತೆ. ಇವಾಗ ಮಾಡೋರು ಮಾಡ್ಬೇಕಲ್ವಾ. ನಾವಂತೂ ಹೋಪ್ ಹಂಗೆ ಇಕ್ತೀವಿ, ಇವಾಗ ಸರಿಯಾಗಿರುತ್ತೆ, ಇವಾಗ ಸರಿಯಾಗಿ ಆಗತ್ತೆ. ಆದ್ರೆ ಅವ್ರು ಮಾಡ್ಬೇಕಲ್ವಾ ಕೆಲಸ. ಎಲ್ಲರೂ ಅವ್ರ ಪಾಡಿಲಿ ಅವರು ನೋಡ್ತಾರೆ. ಅವ್ರಿಗೆ ಯಾವ ಕಾಯಿಲೆ ಬಂದ್ರೆ ಬರ್ಲಿ, ಏನ್ ಬರ್ಲಿ ಅವ್ರಿಗೇನಿರತ್ತೆ. ಇಲ್ಲಿ ಕಚರಾದು ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಎಲ್ಲ ಕಡೆ ಒಂದೊಂದ್ ತರದು ಡೇರ್ ತರ ಎಲ್ಲ ಇರುತ್ತೆ, ಯಾರು ತೆಗಿಯೋದಿಲ್ಲ. 4 days 5 days ಹಂಗೆ ಇರುತ್ತೆ ಅದು ಕಸ ಎಲ್ಲ. ಐ ಡೋಂಟ್ ಥಿಂಕ್ ಸೊ ಇನ್ ದಿಸ್ ಏರಿಯಾ, ಅಟ್ ಲೀಸ್ಟ್ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿಬಡಿ ಹೂ ಇಸ್ ಹೆಲ್ಪಿಂಗ್ ಅಸ್. ಕಾರ್ಪೊರೇಷನ್ ಎಲೆಕ್ಷನ್ ಆದ್ರೆ ಸಮಸ್ಯೆ ಬಗೆಹರುತ್ತೆ ಅನ್ಸುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಅದು ಏನು ಎಲೆಕ್ಷನ್ ಆಗಿದೆ, ಈಗ ಏನು ಚೇಂಜಸ್ ಆಗುತ್ತೆ, ಬಟ್ ಲೆಟ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಕಸರ ಎಲ್ಲ ತುಂಬ ಜಗನಲ್ಲಿ ಎಲ್ಲ ಜಗೆ ತುಂಬಿದೆ. ಡೈಲಿ ಫೋನ್ ಮಾಡ್ತೀನಿ ಕಾರ್ಪೊರೇಷನ್ ಬಾಲೆಗೆ, ಬಂದು ಕಲಿಯ ಮಾಡೋಣ. ಇದು ನೋಡೋ, ಇಲ್ಲಿ ಕಸರ ಎಲ್ಲ ರೋಡ್ಗೆ ಎಲೆಕ್ಷನ್ ಬರ್ತಾರೆ, ನಮಗೆ ವೋಟ್ ಕೊಡಿ, ನಮಗೆ ಮೇಡಮ್ ಇದು ಮಾಡಿ, ನಮ್ಮ ಲೀಡರ್ ಹಾಕಿ ಏನು ಸುಖ, ನಮ್ಮ ಕೆಲಸ ಆಗ್ತಾರೆ ಇಲ್ಲ. ಈ ಏರಿಯಾನಲ್ಲಿ ನಮಗೆ ಲೀಡರ್ ಮಾಡಿ ಏನು ಸುಖ ಇಲ್ಲ. BBMನಲ್ಲಿ ಬರ್ತಾರೆ, ಎಲೆಕ್ಷನ್ನಲ್ಲಿ ಬರ್ತಾರೆ, ವೋಟ್ ತಗೊಡಿ ಹೋಗ್ಬಿಡ್ತಾರೆ ಅಷ್ಟೇ, ಕೆಲಸ ಮಾಡ್ತಾರೆ ಇಲ್ಲ. ಮಳೆ ನೀರು ಬಂದ್ರೆ ಜಾಸ್ತಿ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಮೋರಿ ನೀರೆಲ್ಲ ತುಂಬಿಬಿಟ್ರೆ ಈ ಕಡೆ ಎಲ್ಲ ಇಲ್ಲಿ ತನಕ ಬರುತ್ತೆ ನೀರು. ಸೊಂಟ ಇಷ್ಟು ಬರುತ್ತೆ ನೀರು. ಓಡಾಡಕ್ಕಾಗಲ್ಲ, ಮಳೆಗಾಲದಲ್ಲಿ ಓಡಾಡಕ್ಕಾಗಲ್ಲ, ಬರಕ್ಕಾಗಲ್ಲ. ಎಷ್ಟೊಂದು ಕಷ್ಟ ಆಗ್ಬಿಡುತ್ತೆ. ಯಾರು ಅಧಿಕಾರಿಗಳು ಯಾರು ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ. ಆಗ್ಬೇಕಾ ಎಲೆಕ್ಷನ್? ಆಗ್ಬೇಕು. ಏನ್ ಅನುಕೂಲ ಆಗುತ್ತೆ ನಿಮಗೆ ಕೌನ್ಸಿಲರ್ಗಳು ಬಂದ್ರೆ? ಏನಿಲ್ಲ ಸರ್, ಇದೆ ಇಂಥ ನೀರು ವ್ಯವಹಾರ, ಮೋರಿದು ಪ್ರಾಬ್ಲಮ್ ಸರಿ ಆಗ್ಬೇಕು. ಅದ್ ಬಗೆಹರಿಸೋದು ಬಂದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಬಗೆಹರಿಸೋದು. ವಿವಿಪುರಂ ಜನರ ಸಮಸ್ಯೆಗಳನ್ನ ಕೇಳಿದ್ವಿ, ಅವರ ಅಭಿಪ್ರಾಯಗಳನ್ನ ಕೇಳಿದ್ವಿ. ಈಗ ನಾವು ಸಿಲ್ವರ್ ಜುಬ್ಲಿ ಪಾರ್ಕ್ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ. ಇದು ಬಹುದೊಡ್ಡ ವಾಣಿಜ್ಯ ಪ್ರದೇಶ, ಜೊತೆಗೆ ಒಂದಿಷ್ಟು 2-3 ಸ್ಲಮ್ಗಳಿದ್ದಾವೆ. ಇಲ್ಲೂ ಕೂಡ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಇನ್ನೇನು ಮಳೆಗಾಲ ಶುರುವಾಗುತ್ತೆ. ಸೊ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ ಈ ಒಂದು ವಾರ್ಡ್ನಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ಜನರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ. ಮೋರಲ್ಲ, ಮನೆಗಳಿಗೆಲ್ಲ ನೀರ್ ಬಂದ್ಬಿಡುತ್ತೆ. ಈ ಕಡೆನೂ ಅಷ್ಟೇ ತುಂಬಾ ತೊಂದ್ರೆ. ಬಾತ್ರೂಮ್ ನೀರೆಲ್ಲ ಬಂದ್ಬಿಡುತ್ತೆ. ಕುಡಿಯೋ ನೀರು ಬಾತ್ರೂಮ್ ಸೇರ್ತಾ ಇದೆ. ಎಲ್ರು ಹೇಳ್ತಾನೆ ಇರ್ತೀವಿ, ಬರ್ತೀನಿ ಅಂತಾರೆ, ಯಾರು ಬರಲ್ಲ. ಈ ಡೌನ್ ಅಲ್ಲಿ ಯಾರ ಮನೆ ಇದೆ ಅವ್ರ ಮನೆಗೆಲ್ಲ ನೀರು ಹೋಗುತ್ತೆ. ಲೋಕಲ್ ಲೀಡರ್ ಯಾರು ಬರಲ್ಲ, ಅಧಿಕಾರಿಗಳು ಬರಲ್ಲ.
ಇಲೆಕ್ಷನ್ ನಡೆದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ಸುತ್ತಾ? ಅವ್ರು ಬಂದ್ರೆ ಅವತ್ತಿಗೆ ನಮ್ಗೇನು ಮಾಡಲ್ಲ, ಸುಮ್ಮನೆ ಬರ್ತಾರೆ ಹಂಗೆ ಹೇಳ್ಬಿಟ್ಟು ಹೋಗ್ತಾರೆ. ಸಿಲ್ವರ್ ಜೂಬ್ಲಿ ಪಾರ್ಕ್ ವಾರ್ಡ್ ಬಳಿಕ ಇದೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹೆಸರಿರುವಂತಹ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ, ಮುಖ್ಯವಾಗಿ ಇಲ್ಲಿ ಕಿರಿದಾಗಿರುವಂತಹ ರಸ್ತೆ, ಅತ್ಯಂತ ಹೆಚ್ಚಿನ ವಾಣಿಜ್ಯ ವಹಿವಾಟು ನಡೆಯುವಂಥ ಜಾಗ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಹಬ್ ಅಂತಾನೆ ಕರೆಸ್ಕೊಳ್ಳುವಂತಹ SP ರೋಡ್ ಕೂಡ ಇರುವಂಥದ್ದು ಇದೇ ವಾರ್ಡ್ನಲ್ಲಿ. ಸೊ ಹಾಗಿದ್ರೆ ಇಲ್ಲಿರುವಂತಹ ವರ್ತಕರ ಜನರ ಸಮಸ್ಯೆಗಳೇನು, ಪಾಲಿಕೆ ಚುನಾವಣೆ ನಡೆಯೋದೇ ಇರೋದಕ್ಕೆ ಅವರಲ್ಲಿರುವಂತಹ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. MLA ಹತ್ರನೂ ಹೋಗೋಕ್ಕಾಗಲ್ಲ ನಾವು. ಅವ್ರು ಯಾವಾಗ ಸಿಗ್ತಾರೋ ಯಾವಾಗ ಸಿಗಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿರಲ್ಲ. ಇವಾಗ ಒಂದು ಸ್ಯಾನಿಟರಿ ಪ್ರಾಬ್ಲಮ್ ಆಯಿತು, ಏನೇ ಒಂದು ಆಯಿತು, ಇಲ್ಲ ವಾಟರ್ದಾಯಿತು, ಇಲ್ಲ ರೋಡ್ದೇ ಒಂದು ಆಯಿತು, ಏನೇ ಒಂದು ಆದ್ರೂ ನಾವು ಇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಅವರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಹತ್ರ ಇದು ಮಾಡಿ ಜನರದ್ದೇನಿದೆ ಅದು ಫಾಲ್ಟ್ ಏನಿದೆ ಅದು ಮಾಡ್ಕೊಡ್ತಾರೆ. ಇಲೆಕ್ಷನ್ ಆಗ್ಬೇಕು ಸರ್. ಯಾಕೆ ಮುಖ್ಯ ಅನ್ಸುತ್ತೆ ಸರ್? ಮುಖ್ಯ ಕಾರ್ಪೊರೇಷನ್ ಮುಖ್ಯ ಏನಕ್ಕಂದ್ರೆ ಎಲ್ಲ ಜನ ಅಟ್ಲೀಸ್ಟ್ ಕ್ಲೀನಿನೆಸ್ ಬರುತ್ತೆ. ಸೊ ಕಸ ಬಿಸಾಕು ಸ್ವಲ್ಪ ಕಡಿಮೆ ಆಗುತ್ತೆ. ಅವರು ಮುಂಚೆನೇ ಹೇಳಿದ್ದಾರೆ, ನೀವು ಕಸ ಎಲ್ಲ ಫುಲ್ಲು ಸಪ್ರೇಟ್ ಆಗಿ ಮಾಡಬೇಕು. ಹಸಿ ಕಸ, ಡ್ರೈ ವೇಸ್ಟ್, ಪ್ಲಾಸ್ಟಿಕ್, ನಿಮ್ಮ ಬಾಟಲ್ಸ್ ಏನೇನಿದೆ ಎಲ್ಲ ಫುಲ್ ಸಪ್ರೇಟ್ ಮಾಡಬೇಕು. ಆದ್ರೂ ಜನ ಅದು ಫಾಲೋ ಮಾಡ್ತಾ ಇಲ್ಲ. ಸಣ್ಣ ರಸ್ತೆ ಪಾರ್ಕಿಂಗ್ ಅವ್ರು ಕೊಟ್ಟಿದ್ದಾರೆ, ಅದ್ ಪ್ರಕಾರ ಮಾಡಿದ್ರೆ ಒಳ್ಳೇದು, ಎಲ್ಲ ಜನಕ್ಕೂ ಒಳ್ಳೇದಾಗತ್ತೆ. ತೊಂದರೆ ಆಗುತ್ತೆ, ಎಲ್ಲ ಕೆಲಸ ಆಗ್ತಾ ಇಲ್ಲ, ಯಾರ ಹತ್ರ ಹೋಗ್ಬೇಕು ಅದು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳ ಹತ್ರ ಹೇಳಿದ್ರೆ ಏನು ಕೆಲಸ ಆಗ್ತಾ ಇಲ್ಲ. MLA ಹತ್ರ ಹೋಗೋದ್ರಿಂದ ಏನು ಕೆಲಸ ಆಗಲ್ಲ. ಅದು ಮಾಡಬೇಕು ಇಲೆಕ್ಷನ್. ಕೌನ್ಸಿಲರ್ಗಳು ಬಂದ್ರೆ ಕೆಲಸ ಆಗುತ್ತಾ? ಕೆಲಸ ಆಗತ್ತೆ. ನಮ್ಮೊಬ್ರು ನಮ್ಮ ಅಕ್ಕಪಕ್ಕ ಇರುತ್ತೆ, ಗೊತ್ತಾಗ್ಬಿಡುತ್ತೆ. ಅವರು ಕೇಳ್ತಾರೆ, ಮಾತು ಕೇಳ್ತಾರೆ, ಬೇರೆಯವರು ಯಾರು ಕೇಳಲ್ಲ. ಎಲ್ಲ ಟ್ರಾಫಿಕ್ ಸಮಸ್ಯೆ ಇದೆ, ರೋಡ್ ಸರಿ ಇಲ್ಲ, ಗಟರ್ ಸರಿ ಇಲ್ಲ, ನೀರ್ ಬ್ಲಾಕೇಜು ಎಲ್ಲ ಸಮಸ್ಯೆ ಇರುತ್ತೆ. ಹೀಗೆ ಬೆಂಗಳೂರಿನ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಕಾರ್ಪೊರೇಷನ್ ಇಲೆಕ್ಷನ್ ಮಾಡಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯ. ಅವರ ವಾರ್ಡ್ಗಳಲ್ಲಿ ಮನೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ, ಇದನ್ನು ಬಗೆಹರಿಸೋದಕ್ಕೆ ಕೌನ್ಸಿಲರ್ಗಳು ಬಂದ್ರೇನೆ ಸಾಧ್ಯ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಾಲಿಕೆ ಪಯಣ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.